ಅದು ಏನು ಅಂದ್ರೆ ನಾವು ಹೇಗೆ ಬದುಕಬೇಕು ಅನ್ನೋದು ನಮ್ಮ ಕೈ ಒಳಗದ. ಅದನ್ನ ಕಲಿಸುವವರು ಯಾರು ಅಂತಂದ್ರೆ ಗುರುಗಳು ನಮಗೆ ಕಲಿಸ್ತಾರೆ. ಅದಕ್ಕಾಗಿನೇ ನಾವು ಗುರುಗಳಿಗೆ ಅಷ್ಟು ಮಹತ್ವ ಕೊಡೋದು. ಹೇಳಿದ್ರು ಒಬ್ರು ಶರಣರು, ನೋಡ್ರಿ ಗುರುಗಳು ಏನ್ ಮಾಡ್ತಾರೋ ಅಂತ ಅವ್ರು ಹೇಳ್ತಾರ, ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಆ ತೃಣವನು ಆ ಕೆಂಡ ನುಂಗಿದಂತೆ, ಗುರು ಚರಣದ ಮೇಲೆ ತನುವೆಂಬ ತೃಣವನ್ನು ತಂದಿರಿಸಿದಡೆ ಆತನ ಸರ್ವಾಂಗವೆಲ್ಲ ಲಿಂಗಕಾಣ ರಾಮನಾಥ ಅಂತ ಹೇಳಿ. ಉರಿಯುವಂತ ಕೆಂಡದ ಮ್ಯಾಲ ಒಂದು ಹುಲ್ಲು ಕಡ್ಡಿ ನಾವು ಹೋಗಿ ತಂದು ಇಟ್ಟಿವಿ ಅಂತಂದ್ರೆ ಹುಲ್ಲು ಕಡ್ಡಿ ಎಲ್ಲ ಏನಾಗ್ತದ, ಮಾಯ ಆಗಿ ಹೋಗ್ತದ, ಅಲ್ಲಿ ಹುಲ್ಲು ಉಳಿಯುವುದನೇ ಇಲ್ಲ. ಹಾಗೆ ಒಬ್ಬ ಗುರು ಚರಣ ಅದಲ್ಲ, ಗುರುಗಳ ಪಾದ ಅದಲ್ಲ, ಆ ಪಾದಕ್ಕೆ ನಮ್ಮ ಶರೀರವನ್ನು ಓದಿ ಇಟ್ಟಿವಿ ಅಂತಂದ್ರೆ ನಾವ್ ಏನಾಗ್ತೀವಿ ಅಂತಂದ್ರೆ ಮನುಷ್ಯರಾಗಿ ಉಳಿಯುವುದಿಲ್ಲ, ನಾವು ಸರ್ವಾಂಗವೆಲ್ಲ ಲಿಂಗಮಯ ಆಗ್ತೀವಿ ಅಂತ. ಯಾಕೆ ಗುರುಗಳು ದೇವರು ಇರ್ತಾರೆ, ಅವ್ರ ಹತ್ತಿರ ನಾವು ಹೋದ್ವಿ ಅಂದ್ರೆ ನಾವು ದೇವರು ಆಗ್ತೀವಿ. ಹೇಗ ಬೆಂಕಿ ಹತ್ತಿರ ಒಂದು ಹುಲ್ಲು ಕಡ್ಡಿ ಹೋಯ್ತು ಅಂದ್ರೆ ಅದು ಸಹಿತ ಬೆಂಕಿಯ ಸ್ವರೂಪವನ್ನು ಪಡೆದುಕೊಳ್ತದ. ಹಾಗೆ ಒಬ್ಬ ಮನುಷ್ಯ, ಸಾಮಾನ್ಯ ಮನುಷ್ಯ ಯಾರೇ ಇರ್ಲಿ, ಎಂಥವನೇ ಇರ್ಲಿ, ಅವನು ಗುರುಗಳ ಹತ್ತಿರ ಬಂದು ಕುಳಿತ ಅಂದ್ರೆ ಬದಲಾಗ್ಲೇಬೇಕು, ನಿಶ್ಚಿತವಾಗ್ಲೂ ಬದಲಾಗ್ಲೇಬೇಕು. ಹಾಗಾಗ್ತೈತಿ ಅಂತ ಹೇಳಿ ದಾಸಿಮಾರ್ಯರು ಹೇಳಿದರು. ಹಾಗೆ ನಮ್ಮ ಗುರುಪ್ರಸಾದ ಗುರುಗಳವರು ಬಹಳ ಅದ್ಭುತವಾದಂತ ಬದಲಾವಣೆಯನ್ನ ಈ ಊರಿನಲ್ಲಿ ಮಾಡಿದ್ದಾರೆ. ನೋಡ್ರಿ, ತಾಯಂದಿರೆಲ್ಲ ಎಷ್ಟು ಜನ ಕುಳಿತಿದ್ದಾರೆ, ಹಿಂದಿನವ್ರು ಕಾಣುದಿಲ್ಲ, ಅಷ್ಟು ಜನ ಅದಾರ. ಇವ್ರನ್ನೆಲ್ಲ ಎಲ್ಲಿ ಕಳಿಸ್ಯಾರಿ? ಇವ್ರಿಗೆಲ್ಲ ಅಮಾವಾಸ್ಯೆಗೆ ಕಳಿಸ್ಯಾರಿ. ಇವ್ರು ಯಾಕೋ ಸ್ವಲ್ಪ ಬಂದಾರ, ಬರೋಣ ಬೇಡ ಅಂತ ಬಂದಾರ. ಇವ್ರು ಪಕ್ಕ ಬರ್ಬೇಕಂತ ಬಂದಿಲ್ಲ. ಯಾರ್ಯಾರು ಸ್ವಾಮಿಗಳು ನೋಡ್ಬೇಕಂತ ಬಂದಾರ. ನಮ್ಮನೇನ್ ನೋಡುದ, ನಾವು ಆಕಳ ಕಾಯವ್ರದ್ದು. ನಾ ಬಂದಾಗ ಹೇಳಿದ್ರು, ನಮ್ಮ ಶಂಕರ್ ಹೇಳಿದ್ರು, ನೀವೇನೊಮ್ಮೆ ಯಾವಾಗ ಹಿಂದ್ ಬಂದು ಹೋಗಿದ್ರಿ ಅವಾಗ ಆಕಳುಗಳ ಬಗ್ಗೆ ಹೇಳಿದ್ರಿ, ನಮ್ಮ ಊರಾಗ ಹಿಂಗ ಬದಲಾವಣೆ ಆಗೈತಿ. ಈಗ ಎಲ್ಲರೂ ಮನೆಗೆ ಒಂದೊಂದು ಜವಾರಿ ಆಕಳ ಕಟ್ಟಾರು ಅಂತ ಹೇಳಿದ್ರು. ಆ ಬಳಿಕ ಅವ್ರು ಈಗ ಹೋಗಾಗ ಹೇಳಿದ್ರು, ಈ ಸಲ ಒಂದು ಹೇಳಿ ಹೋಗ್ರಿ, ನಮ್ಮ ಊರಾಗಿನ ಯುವಕರು ವ್ಯಸನ ಎಲ್ಲಾ ಬಿಡ್ಬೇಕು ನೋಡ್ರಿ, ನೀವು ಮುಂದಿನ ಸಲ ಬರುವಾಗ ಹಂಗೆ ಹೇಳಿ ಹೋಗ್ರಿ ಅಂತ ನನಗೆ ಹೇಳ್ಯಾರ. ನಾ ಯುವಕರ ಬಗ್ಗೆ ಹೇಳ್ಬೇಕಂತ ಮಾಡಿ ಒಬ್ಬ ಸಹಿತ ಕಾಣವಲ್ಲ. ಏನ್ ಹೇಳುದು ನಾವು? ಯಾರ್ಯಾರ ಯುವಕರು? ಯಾರಿಲ್ಲ. ತಪ್ಪಿಗೆ ಮಂದಿ ನಮ್ಮದೇ ಕೂತತ್ತಿ. ಈ ಕಡೆ ಯಾರು ಒಂದ್ ಸ್ವಲ್ಪ ಅವ್ರು ಇರ್ಬೇಕು, ಆದ್ರೆ ಅವರು ಸಹಿತ ಯಾರು ಕಾರಣ. ತರುಣರು ಬೇಕಲ್ಲ ಸ್ವಲ್ಪ. ತರುಣರು ನಾವು ಸ್ವಲ್ಪ ದೇಶಕ್ಕಾಗಿ ದುಡಿಬೇಕು ಅಂತ ಹೇಳಿ ನಮ್ಮ ಗುರುಪ್ರಸಾದ್ ಸ್ವಾಮೀಜಿ ಅವರು ಒಂದು ಯುವ ಶಕ್ತಿ ಮತ್ತು ರಾಷ್ಟ್ರ ಭಕ್ತಿ ಎನ್ನುವಂತ ಒಂದು ವಿಷಯವನ್ನು ಇವತ್ತು ಇಟ್ಕೊಂಡಿದ್ದಾರೆ. ಅವ್ರು ಇದ್ರೆ ಸಾಕು, ತಾನೇ ಯುವಕರು ತಯಾರಾಗ್ತಾರೆ. ಅವರು ಯಾವ ಊರಿನಲ್ಲಿ ಹೋಗ್ತಾರೆ ಅಲ್ಲಿ ಯುವಕರ ಒಂದು ಪಡೆನೇ ತಯಾರಾಗ್ತದೆ. ನಾವೇನು ಅದಕ್ಕೆ ಬಹಳಷ್ಟು ಹೇಳುವಂತ ಅವಶ್ಯಕತೆ ಇಲ್ಲ. ನಾನು 4 ತಾಸು ಹಿಡಿತದೆ ನನಗೆ ಹೋಗಾಕ. 9ಕ್ಕೆ ಬಿಡ್ಬೇಕೀಗ, 12ಕ್ಕೆ ಹೋಗಿ ಮುಟ್ತೀವಿ, 12-1ಕ್ಕೆ. ನೀವೇನನ್ನವರು ಸ್ವಾಮಿಗಳ, ನೀವು 1 ತಾಸು ಮಾತಾಡ್ತೀರಿ, ಬರಾಕ 4 ತಾಸು, 8 ತಾಸು ನಿಮ್ಗೆ ಒಡರೆ ಅಟ್ಟಿಗಾಗಿ ಇಟ್ಟಿರ್ತೀವಿ, ಗಾಡ್ಯಾಗ ಕೂಡ್ಬೇಕಾಗ್ತದೆ. ನಮ್ಮ 100 ಆಕಳದಾವ. ನೀವು ಅನ್ಬೋದು ನಾವೆಲ್ಲ ಒಂದೇ ಆಕಳ 2 ಆಕಳಿದ್ದು ನಮ್ಗೆ ಬಿಡಾಕಾಗುದಿಲ್ರಿ ಹೆಂಗ್ರಿ ಅಂತ. ನಾವು 100 ಆಕಳ ಕಾಯಿ ಮನುಷ್ಯನ. ಅದು ನಮ್ಮ ಪ್ರದೇಶ ಅಂತದೈತಿ ಅಂದ್ರೆ ನಾವೀಗ ಒಂದು 30-40 ಕಿಲೋಮೀಟರ್ ಈ ಕಡೆ ಒಳಗಡೆ ಬರ್ತೀವಲ್ಲ, ಅವಾಗ ನನಗೆ ಅನಿಸ್ತಿತ್ತು, ಈ ಜನ ಎಂತ ಭಾಗ್ಯವಂತರಪ್ಪ ಅಂತ ಹೇಳಿ. ನಿಮಗೆ ಇಲ್ಲಿಯ ಭಾಗ್ಯ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ರಿ ಅಂದ್ರೆ, ಈಗ ಏಪ್ರಿಲ್ ಮೇ ಇರ್ತದಲ್ಲ, ಅವಾಗ ನಮ್ಮ ಆಶ್ರಮಕ್ಕೆ ಬರೀ 1 ತಿಂಗಳು ಇರಕ್ರಂತ. ನೀವು 1 ತಿಂಗಳು ನಮ್ಮ ಆಶ್ರಮಕ್ಕೆ ಬಂದ್ರಿ ಅಂದ್ರೆ 11 ತಿಂಗಳು ನೀವು ಇಲ್ಲಿ ಸ್ವರ್ಗದಾಗ ಇದ್ದಂಗೆ ಇರ್ತೀರಿ. ಯಾಕಂದ್ರೆ ಇಲ್ಲಿ ವೈಭವ ನಿಮ್ಗೆ ಗೊತ್ತಾಗ್ತದ. ಎಲ್ಲಿ ನೋಡ್ತೀರ ಅಲ್ಲೆಲ್ಲ ಹಚ್ಚ ಹಸಿರು ಕಾಣ್ತದ. ನಮ್ಮಲ್ಲಿ ಹೆಂಗ್ ಕಾಣ್ತದ್ರೆ, ಎಲ್ಲಿ ನೋಡ್ತೀವಿ ಅಲ್ಲೆಲ್ಲ ಒಣ 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 ಕಾಣ್ತದ. ಕುಡಿಲಿಕ್ಕೆ ನೀರು ಸಹಿತ ಸಿಗುದಿಲ್ಲ. ಒಂದ್ ವೇಳೆ ಅವ್ನು 1-2 ಚರಿಗೆ ನೀರು ಹೆಚ್ಚಿಗೆ ಹಾಕೊಂಡ ಅಂದ್ರೆ ಯಾಕೆ ಇವತ್ತು ಹೆಚ್ಚಿಗೆ ಮಾಡಿದ್ರಿ ಅಂತ ಕೇಳೋ ಪ್ರಸಂಗ ಇರ್ತದೆ. ಅಷ್ಟು ನೀರಿನ ಸಮಸ್ಯೆ ಇರ್ತದೆ. ನಿಮ್ಮಲ್ಲಿ ಅಂತೂ ಎಷ್ಟು ಫಲವತ್ತಾದಂತ ಭೂಮಿ, ಎಷ್ಟು ಸಮೃದ್ಧವಾದಂತ ಈ ಪ್ರದೇಶ. ನೀವೆಲ್ಲರೂ ಇಲ್ಲಿ ಹುಟ್ಟಿರುವವರು ಬಹುಶಃ ನೀವು ಬಹಳ ಪುಣ್ಯ ಮಾಡಿ ಹುಟ್ಟೇರಂತ ಇಲ್ಲಿ ನಿಮ್ಗೆ ಕಳಿಸ್ಯಾನ ದೇವರು. ಭಾಗ್ಯವಂತರು ನೀವೆಲ್ಲ. ಮತ್ತೆ ಇಲ್ಲಿ ಹುಟ್ಟೇರಿ ಅಂತ ತಿಳ್ಕೊಂಡು ಹೀಗೆ ಭಾವಿಸಬಾರ್ದು. ನಾವು ಮುಂಬೈದಾಗ ಹುಟ್ಟಬೇಕಾಗಿತ್ತು, ದಿಲ್ಲಿಯಾಗ ಹುಟ್ಟಬೇಕಾಗಿತ್ತು ಅಂತ. ಅವ್ರಿಗೆ ಯಾರ್ಯಾರಿಗೆ ದಿಲ್ಲಿಯಾಗ ಹುಟ್ಟಬೇಕಾಗಿತ್ತು ಅಂತ ಅನಿಸ್ತದ ಅವ್ರನ್ನ ಮೊದಲು ಕಳಿಸಿಕೊಡ್ರಿ. ಅವ್ರಿಗೆ ದಿಲ್ಲಿಗೆ ಹೋಗಿ ಬರಲಿ ಅವರೆಲ್ಲರೂ.
ಇದೊಂದು ವೈಭವ ಹಳ್ಳಿಯ ಜೀವನ ಬಹಳ ಅದ್ಭುತ ಇರ್ತದೆ. ತಾವೆಲ್ಲ ಹಿಂದಲ್ಲಿ ಇಲ್ಲೊಂದು ಮಠವನ್ನು ಮಾಡಿಕೊಂಡು ಬಹಳ ಸುಂದರ ಒಂದು ಊರವನ್ನೆಲ್ಲ ಕಟ್ಟಿದಿರಿ. ಬಹಳ ಸಂತೋಷ ನಮಗೆ ನೋಡಿ. ನಾವು ಎದಕ್ಕೆ ಬರ್ತೀವಿ ಅಂತಂದ್ರೆ ನಮ್ಮ ಗುರು ಪ್ರಸಾದ್ ಅವ್ರು ಬಿಡುವುದೇ ಇಲ್ಲ. ಅವ್ರು ಹೇಳಿದ್ರೆ ನಮಗೆ ಬಿಡಾಕೂ ಆಗೋದಿಲ್ಲ. ಅವ್ರ ಹೆಸರೇ ಗುರು ಪ್ರಸಾದ್ ಅದ. ನಾವು ಬರಲಿಲ್ಲ ಅಂದ್ರೆ ಮತ್ತೆ ಗುರುತಾನ. ನಾವು ಹರ್ಷಾನಂದ ಸ್ವಾಮಿಗಳು, ಗುರುಪ್ರಸಾದ್ ಅವರು, ಇನ್ನೊಂದು 5-6 ಜನ 9 ಜನರಿಗೆ ಒಂದೇ ಸಲ ಸನ್ಯಾಸಿ ದೀಕ್ಷೆ ತಗೊಂಡವರು. ಬಹಳ ನಮ್ಮದು ಆತ್ಮೀಯತೆ ಹೇಗದ ಅಂತಂದ್ರೆ ಒಂದೇ ತಾಯಿ ಹುಟ್ಟಿದವ್ರು ಸಹಿತ ಹಿಂಗಿರ್ಲಿಕ್ಕಿರೋದಿಲ್ಲ. ಅಷ್ಟು ನಾವು ಚಂದ ಇರ್ತೀವಿ. ನಮ್ಗೇನು ಯಾರು ಕೊಡುವುದಿಲ್ಲ, ತೆಗೆದುಕೊಳ್ಳೋದಿಲ್ಲ, ಏನಿಲ್ಲ. ಆದ್ರೆ ಅಷ್ಟೊಂದು ಆತ್ಮೀಯತೆ, ಹೃದಯವಂತಿಕೆ. ಅವರು ಇಲ್ಲಿ ಮೈಗೂರಿನಲ್ಲಿ ಮತ್ತು ಆ ಕಡೆ ಇನ್ನೊಂದು ಸಿಂದಗಿ ಕಡೆ ಒಂದು ಬೈರವಾಡಿಗೆ ಅಂತದ, ಎಲ್ಲಿ ನೋಡ್ಬೇಕು ಎಷ್ಟು ಸುಂದರ ಆದಂತ ಆಶ್ರಮಗಳನ್ನು ಮಾಡಿದ್ದಾರೆ. ಅಂಥವ್ರು ನಿಮಗೆಲ್ಲ ಸಿಕ್ಕಿರೋದು ಬಹಳ ಸಂತೋಷ. ಅಪ್ಪುಗಳು, ಸಿದ್ದೇಶ್ವರ ಅಪ್ಪುಗಳ ಆಶೀರ್ವಾದ ಅವರಿಗೆಲ್ಲ ಆಗ್ಯದ. ಅವರ ಮಾರ್ಗದರ್ಶನದಲ್ಲಿ ತಾವೆಲ್ಲ ನಡಿಬೇಕು. ಮತ್ತು ಇವತ್ತು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತ ಪರಂ ಪೂಜ್ಯರು, ಅವ್ರು ಬಹಳ ಅದ್ಭುತ ಯೋಗಿಗಳದಾರ. ಸಂಗೀತ ಅಂತೂ ಕೇಳಬೇಕು, ಅವ್ರ ಮಾತುಗಳನ್ನು ಕೇಳಬೇಕು. ಇಂಥದ್ದು ನಿಮ್ದೆಲ್ಲ ಒಂದು ಕೇಳುವಂಥದ್ದು ಭಾಗ್ಯ ಅದ. ಕಾರ್ಯಕ್ರಮ ಇನ್ನು ಬಹಳ ತನ ನಡೀತಿರ್ತದ. ನಾನು ಅದನ್ನೆಲ್ಲ ಕೇಳಬೇಕಂತ ಬಂದಿದ್ದೆ. ಆದ್ರೆ ನಾವು 7 ಗಂಟೆಗೆ ಶುರು ಮಾಡಲಿಲ್ಲ. 7 ಗಂಟೆಗೆ ಇನ್ನು ಗೊಂಬೆಗಳು ಹಿಂಗೆ ಕುಣ್ಯಾಕತ್ತಿದ್ದೆ. ಅವು ಇನ್ನು ಯಾವಾಗ ಬಂದು ಮುಟ್ಟತಪ್ಪ ಅಂತ ನಾನು ಮಾಡಿದ್ದೆ. ಆದ್ರೂ 9 ಪ್ರಕಾರ ಬಂದು ಮುಟ್ಟಿದ್ದು ಬಹಳ ಸಂತೋಷ ಆಯ್ತು. ಮತ್ತೆ ಬರ್ತಿರ್ತೀನಿ ನಾನು ಇದೇ ಕಾರ್ಯಕ್ರಮಕ್ಕೆ. ಹೀಗೆ ಬರ್ಬೇಕಂತ ಹೀಗೇನಿಲ್ಲ. ನೀವು ಯಾವಾಗರೇ ಬೇಸಿಗೆಯಾಗಿ ಬಿಡುತ್ತಂದ್ರೆ ಬರ್ರಿ ಅಂತಂದ್ರೆ ನೀವು ಕರೆಯವ್ರಲ್ಲ. ಅವ್ರು ಗುರುಪ್ರಸಾದ್ ಸ್ವಾಮಿಗಳು ಕರೀತಾರಂತ ನಾವು ಬರ್ತೀವಿ. ನೀವು ಯಾರು ಅಡ್ಯಾರಂತೂ ಯಾರು ಬರ್ತಾರ ಬಿಡ್ರಿ. ಯಾರು ಬರ್ತಿರ್ಬೇಕು, ಸ್ವಾಮಿಗಳು ರಗಡ್ ಮಂದಿ ಬರ್ತಾರ. ಅದ್ರಾಗ ಯಾರು ಹರ್ಷ ಅಂದ್ರೆ ಯಾರು, ಅಮೃತನ್ ಅಂದ್ರೆ ಯಾರು, ಷಡಕ್ಷರಿ ಸ್ವಾಮಿಗಳು ಯಾರು, ನಿಮಗೇನಾಗ್ಬೇಕಾಗಿತ್ತು? ಬಂದವರು ಮೈಕ್ ಮುಂದೆ ಹೇಳ್ತಾರ, ನಾವು ಕೂತ್ ಕೇಳಿ ಬಹಳ ಚಂದ ಆಯ್ತಪ್ಪ ಅಂತ ಹೋಗ್ಬಿಡ್ತೀವಿ. ನಮ್ಮ ಯುವಶಕ್ತಿ, ರಾಷ್ಟ್ರಭಕ್ತಿ, क्या बताएंगे उसके बारे में? ನೋಡ್ರಿ, ಒಟ್ಟು ಯುವಕರದ್ದು ಒಂದು ಏನು ಅಂತಂದ್ರ, ನಮ್ಮ ಶಂಕರ ಬಂದ್ ನೋಡ್ರಿ ಹೇಳಕ್ ನೆನಪು ಮಾಡ್ತಾರ, ಯಾರು ವ್ಯಸನ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈ ವಯಸ್ಸಂದ್ರ ಕುಸ್ತಿ ಆಡೋ ವಯಸ್ಸು. ಯಾವ ವಯಸ್ಸಿನೊಳಗ ಕುಸ್ತಿ ಆಡ್ಬೇಕಾಗಿರ್ತದ ಅಂತ ವಯಸ್ಸಿನಾಗ ಇಸ್ಪಟ್ ಆಡಿದ್ರೆ ಹೆಂಗ ಆಗ್ತದ? ಯಾವ ವಯಸ್ಸಿನಾಗ ಹಾಲು ಕುಡಿಬೇಕು, 1-2 ಲೀಟರ್ ಹಾಲು ಕಪ್ಪಿಸ್ಬೇಕು, ಅಂತ ವಯಸ್ಸಿನಾಗ ಆಲ್ಕೋಹಾಲ್ ಕುಡಿದ್ರೆ ಹೆಂಗಾಗೋದು? ಯಾವ ವಯಸ್ಸಿನಾಗ ಮೈ ತುಂಬಾ ದುಡಿದು ಶರೀರಕ್ಕ ದುಡಿಮೆಯಿಂದ ವರ್ಣ ಬಂಗಾರದ ಕಲರ್ ಬರಬೇಕು, ಹಾಗೆ ದುಡಿಬೇಕು. ಆ ವಯಸ್ಸಿನಾಗ ಏನೂ ಕೆಲಸ ಇರ್ಲಾರ್ದ ಅವು ಯುವಕರು ಅದಾವಲ್ಲ, ಅವಕ್ಕೆ ಮೈ ಮೇಲೆ ಪ್ಯಾಂಟ್ ಸಹಿತ ನಿಲ್ಲಂಗಿಲ್ಲ, ಹ್ಯಾಂಡ್ಸಮ್ ಅಂತ ಹೊರಗೆ ತಿರುಗಾಡ್ತಾವ ಸುಮ್ಸುಮ್ಮನೆ. ಎದಕ್ಕೆ ಬಂತದು? ಅದು ಅಲ್ಲ ಯುವಕರ ಶಕ್ತಿ ಅಂತಂದ್ರೆ. ನೋಡ್ಬೇಕಾದ್ರೆ ಯುವಕರು ಹೀಗೆ ಹೊಂಟ್ರು ಅಂದ್ರೆ ಅದೊಂದು ಆ ಯೌವನನೇ ಒಂದು ಸೌಂದರ್ಯ. ಆ ಯೌವನನೇ ಇವತ್ತು ಹೋಗ್ತಾ. ಅದಕ್ಕಾಗಿ ಒಡೇರಹಟ್ಟಿಯಲ್ಲಿ ಇರುವಂತ ಯುವಕರಲ್ಲಿ ನನ್ನೊಂದು ಮನವಿ ಏನು ಅಂದ್ರೆ, ತಾವೆಲ್ಲ ಈ ಕಾರ್ಯಕ್ರಮದ ನಿಮಿತ್ತ ಯುವಕರು ಬಂದಿದ್ರೆ ಅಂದ್ರೆ ಸರಿ, ಇಲ್ಲಿ ಬಂದವರಂತೂ ಯಾರು ವ್ಯಸನ ಮಾಡುವುದಿಲ್ಲ. ಯಾರ್ಯಾರು ಇರ್ತಾರ ಅವ್ರಿಗೆಲ್ಲರಿಗೂ ಹೇಳಿ ಯಾರೂ ವ್ಯಸನವನ್ನು ಮಾಡಬಾರ್ದು. ಅದು ಒಂದು ಆದ್ರೆ ಸಾಕು. ಒಂದು ಊರಿನಲ್ಲಿ ನಾವು ಹೋಗಿದ್ದೇವೆ, ಅಲ್ಲಿ ಸಿದ್ದೇಶ್ವರ ಅಪ್ಪುಗಳನ್ನು ಹೋಗ್ತಿದ್ರು. ಆ ಊರಿಗೆ ಯಾರಾದರೂ ಹೊರಗಿನವರು ಬಂದ್ರು ಅಂದ್ರೆ ಆ ಊರಿನವರು ಅವ್ರಿಗೊಂದು ಪತ್ರ ಕೊಡ್ತಿದ್ರು, ಒಂದು ಹಾಳೆಯಲ್ಲಿ ಬರೆದು ಕೊಡ್ತಿದ್ರು. ಏನು ಅಂದ್ರೆ, ನೀವು ನಮ್ಮ ಊರಿಗೆ ಬರ್ತಾ ಇದ್ದೀರಿ, ನಿಮಗೆ ಸ್ವಾಗತ. ಆದ್ರೆ 1-2 ಮಾತುಗಳನ್ನು ನೀವು ಪಾಲಿಸಬೇಕು. ಏನು ಅಂದ್ರೆ, ನಮ್ಮ ಊರಿನಾಗ ಇರೋ ತನಕ ನೀವು ಬೀಡಿ ಸೇರ್ತಿದ್ದೆ ಅಂದ್ರೆ ಬೀಡಿ ಸೇದಬಾರ್ದು, ಸಿಗರೇಟ್ ಸೇದಬಾರ್ದು, ತಂಬಾಕ್ ತಿಂತಿದ್ರಿ ಅಂದ್ರೆ ತಂಬಾಕ್ ತಿನ್ನಬಾರ್ದು ಅಂತ ಬರೀತಿದ್ರು. ಮತ್ತು ನೀವೇನ್ರಿ ಸರಿಯಾದ ಕುಡಿತಿದ್ರಿ ಅಂದ್ರೆ ನಮ್ಮ ಊರಾಗಿರುತನ ಮಾತ್ರ ಕುಡಿಬಾರ್ದು. ಒಂದ್ ವೇಳೆ ಮತ್ತು ಕೊನೆಗೆ ಅವ್ರು ಬರೀತಿದ್ರು ಏನು ಅಂದ್ರೆ, ನಿಮ್ಗೊಂದ್ ವೇಳೆ ಕುಡಿಯುವಂಗ ಅನಿಸ್ತಂದ್ರೆ ಕುಡೀರಿ, ಆದ್ರೆ ಯಾರಿಗೂ ಬೈದಾಡಬೇಡ್ರಿ ಅಂತ ಬರೀತಿದ್ರು. ನಮ್ಮ ಊರ್ ದಾಟುತನಾರೇ ಬೀಡಿ ಸಿಗರೇಟ್ ಸೇದಕ್ ಹೋಗ್ಬೇಡ್ರಿ ಅಂತ. ನಾವ್ ಏನ್ ನೋಡ್ಬೇಕು, ಮನುಷ್ಯ ನಮ್ದೊಬ್ಬರು ಸ್ವಾಮೀಜಿ ಅವ್ರು ಹೇಳ್ತಾ ಇದ್ರು, ಈ ಮನುಷ್ಯಾಗ ಶಾಣೆ ಅನ್ಬೇಕಾ ಏನು ದಡ್ಡ ಅನ್ಬೇಕಾ ಅಂತ ಅವ್ರು ಹೇಳ್ತಾ ಇದ್ರು. ಯಾವುದು ಈ ಸೆರೆ ಮತ್ತು ಯಾವುದೊಂದು ನೀರ, ಇವು ಎರಡೂ ಒಂದೊಂದು ಬಕೆಟ್ದಾಗ ಹಾಕಿ ಒಂದು ಎಮ್ಮೆ ಮುಂದೆ ಇಟ್ಟಿವಿ ಅಂತಂದ್ರೆ ಎಮ್ಮೆ ಸಹಿತ ಬರೀ ನೀರು ಕುಡಿತದ, ಸೆರೆ ಕಡೆ ನೋಡುದಿಲ್ಲ ಅಂತ. ಆ ಎಮ್ಮೆಗೆ ತಿಳಿತದ, ನಮ್ಮಂತ ಮನುಷ್ಯರಿಗೆ ತಿಳಿಬಾರ್ದೇನು ಅಂತ ಅವ್ರು ಅಂತಿದ್ರು. ನೋಡ್ರಿ ಹೇಗಿರ್ಬೇಕು.
ನಮ್ಮ ಏನೇನೋ ಕುಡಿತಾವ, ಏನೇನೋ ತಿಂತಾವ, ಹೆಂಗೆ ಇವಕ್ಕೆ ಜೀವನ ಆಗೋದು, ಏನಾಗೋದು ಬಹಳ ಕಷ್ಟ. ಆದರೂ ಸಹಿತ ಯುವಕರು ಈ ಊರಿನಲ್ಲಿ ತಯಾರಾಗ್ತಾರೆ ಅಂತ ಹೇಳಿ ನನ್ನೊಂದು ಭಾವನೆ ಅದ. ಗುರುಪ್ರಸಾದ್ ಸ್ವಾಮೀಜಿ ಅವರ ಒಂದು ನೇತೃತ್ವದಲ್ಲಿ ಇಲ್ಲೊಂದು ಯುವ ಪಡೆನೆ ತಯಾರಾಗ್ಲಿ, ಈ ಊರ ಒಂದು ಆದರ್ಶ ಊರಾಗ್ಲಿ, ಒಂದು ನೋಡುವಂತ ಊರಾಗ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಎಲ್ಲ ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೆ ನಮಸ್ಕಾರಗಳು.